ಹೇಳಿ ಎಸ್ ಹೇಳಿ ಸರ್. ಸರ್, ಇವತ್ತು ಗ್ಯಾರಂಟಿ ಉತ್ಸವ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ? ಮತ್ತು ಕೆಲವೊಂದು ಆರೋಪಗಳು ಕೂಡ ಬಿಜೆಪಿ ಅವರು ಮಾಡಿದ್ರು. ಇದು ಗೃಹಲಕ್ಷ್ಮಿ ಅಮೌಂಟ್ ಕೂಡ ಕೆಲವು 2 ತಿಂಗಳು ಬಂದಿಲ್ಲ ಅಂತ ಅದಕ್ಕೆ ಲೆಕ್ಕ ಕೇಳಿದ್ರು. ಆಯ್ತು ರೀ, 15 ಲಕ್ಷ ರೂಪಾಯಿ ಇವ್ರು ಕೊಟ್ಟಾರ ಇಲ್ಲಿವರೆಗೆ. ಇವ್ರ ಕತೆ ಹೇಳ್ತಾರಲ್ಲ ಇವರು. ನಮ್ದು ಎರಡೇ ತಿಂಗಳ ಕೊಟ್ಟಲಿಕ್ಕೆ ಇಷ್ಟು ಮಾತಾಡ್ತಾರೆ. 15 ಲಕ್ಷ ಕೊಡ್ತೀವಿ ಅಂತ ಎದೆ ಬಡ್ಕೊಂಡು ತಿರುಗಾಡ್ತಾರೆ ಇಡೀ ದೇಶ. ಇವರಿಗೇನನ್ನ ಕೇಳಕ್ಕೆ ಅರ್ಹತೆ ಇದೆಯಾ? 2 ತಿಂಗಳ ಕೊಟ್ಟಿಲ್ಲ. ಸದನದಲ್ಲಿ ಮುಖ್ಯಮಂತ್ರಿನೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ. 26 ತಿಂಗಳಲ್ಲಿ, 25 ತಿಂಗಳಲ್ಲಿ, 23 ತಿಂಗಳು ಕೊಟ್ಟಿದ್ದೀವಿ. 2 ತಿಂಗಳ ಕೊಟ್ಟಿದ್ದಕ್ಕೆ ಇಷ್ಟು ಭಾಳ ಕಾಜಿದೆ ಅವರಿಗೆ. ಈ ಎಲೆಕ್ಷನ್ಗೋಸ್ಕರ ಇವ್ರು ದುಡ್ಡು ಕೊಡ್ತಾ ಇದಾರಲ್ಲ ಬೇರೆ ರಾಜ್ಯಗಳಲ್ಲಿ, ಇವ್ರಿಗೇನು ನೈತಿಕತೆ ಇದೆ ಇದರ ಬಗ್ಗೆ ಕೇಳಲಿಕ್ಕೆ? 2 ತಿಂಗಳ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಮುಂದೆ ಬರ್ತಕ್ಕಂಥ ತಿಂಗಳು ಕೊಡ್ತೀವಿ ಅವರಿಗೆ. ಈಗ ವಿಜಯನಗರದಲ್ಲಿ ಓಂ ಶಕ್ತಿ ದೇವಿ ಉತ್ಸವ ನಡೀತಾ ಇತ್ತು, ಅದರಲ್ಲಿ ಅಣ್ಣಕೊಂಬಿನ ಜನರು ಕಲ್ಲೆಸೆದಿದ್ದಾರೆ. ಅಲ್ಲಿ ಯಾರು ಎಸ್ತಿದ್ದಾರೆ ಪತ್ತೆ ಹಚ್ಚುತ್ತದಲ್ಲ ಸರ್ಕಾರ. ಈ ರೀತಿಯ ಗಲಾಟೆಗಳು ಭಾಳ ಆಗ್ತಿದೆ ಅಂತ ಹೇಳಿ ಬಿಜೆಪಿ ನಿರಂತರವಾಗಿ ಅಲ್ಲ, ಗಲಾಟೆ ಆಗಿರ್ತಕ್ಕಂಥ ನಿಜ ಇದೆ. ಅದಕ್ಕೆ ಸರ್ಕಾರ ಏನು ಮಾಡ್ಬೇಕು, ಕ್ರಮ ತಗೊಳುತ್ತೆ ಅದಕ್ಕೆ. ಈಗ ಸಂಚನ್ನ ರೂಪಿಸಿದ್ರು ಇವ್ರನ್ನ ಮುಗಿಸೋಕೆ ಅಂತ, ಜನಾರ್ದನ್ ರೆಡ್ಡಿ ಮುಗಿಸೋಕೆ ಬಿಜೆಪಿ ನಿರಂತರವಾಗಿ. ಅದು ಗುರುತಿಲ್ರಿ, ಸಂಚಿನ ಯಾರು ಮಾಡಿದಾರೆ ಯಾರೆಲ್ಲ ಅದು ಗುರ್ತಾಗುತ್ತದೆ ಮುಂದೆ ಬರ್ತಕ್ಕಂಥ. ಖಂಡಿತವಾಗ್ಲೂ ಮುಗಿತು. ರಿಪಬ್ಲಿಕ್ ಅಂತ ಎಲ್ಲಿದೆ ರೀ? ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಇನ್ಸಿಡೆಂಟಿಗೆ ರಿಪಬ್ಲಿಕ್ಗೆ ಭಾಳ ನೀಟಾಗಿ ಅವರು ನೀವು ಕೇಳ್ತಾ ಇದ್ದೀರಿ, ಅವ್ರು ಅದನ್ನ ಮಾತನಾಡ್ತಿದ್ದಾರೆ. ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು? ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರು ಯಾರು? ಸಂತೋಷ್ ಹೆಗಡೆ ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು. ಅದ್ರಲ್ಲಿ ಬರ್ದಿದ್ದಾರೆ, ಅದು ಓದ್ಕೊಂಡು ಕೇಳಿ. ವಾಟ್ ಯು ಮೀನ್ ಬೈ ರಿಪಬ್ಲಿಕ್ ಅನ್ನೋದು ಬರ್ದಿತ್ತು ಹೇಳಿ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ನಾನು ಒಪ್ಕೊಳ್ಳಲ್ಲ. ಅದು ಇನ್ಸಿಡೆಂಟಲ್ಲಿ ಯಾರು ತಪ್ಪಿದೇನಿಲ್ಲ. ಈಗ ಹೇಳಿದ್ರಲ್ಲ ನಮ್ಮ ರೇವಣ್ಣ ಸಾಹೇಬರು, ಅದು ತನಿಖೆ ನಡೀತಾ ಇದೆ. ತನಿಖೆ ಬಂದ್ಮೇಲೆ ಗೊತ್ತಾಗುತ್ತೆ. ಗನ್ಗಳನ್ನೆಲ್ಲ ತಗೊಂಡು ಸರ್ ಡೈರೆಕ್ಟ್ ಆಗಿ ಮನೆಗೆ ಶೂಟ್ ಮಾಡುವಂತ. ಅದೇ ರೀ, ಯಾರೇ ಮಾಡಿದ್ರು ಆ ಥರ ಇನ್ಸಿಡೆಂಟ್ನ ನಾನಂತೂ ಅದನ್ನ ಒಪ್ಪೋದಿಲ್ಲ, ನಮ್ಮ ಸರ್ಕಾರನೂ ಒಪ್ಪೋದಿಲ್ಲ. ಯಾರು ತಪ್ಪಿಸ್ತಿದ್ದಾರೆ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ. ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆನೂ ನಡೆಸುತ್ತೆ. ಯಾರು ತಪ್ಪಿದಾರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಈಗ ಇಫ್ ಎನಿಬಡಿ ಹ್ಯಾಸ್ ಸ್ಪೋಕನ್ ದಟ್, ಯಾರೇ ಒಬ್ಬರು ಮಾತಾಡಿದರೆ ಆಕ್ಟ್ ನಾವೇನು ತಂದಿದ್ವಿ, ಆಕ್ಟ್ ಒಳಗಡೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ. ಆಕ್ಟ್ ಪ್ರಕಾರ ಕ್ರಮ ತಗೊಳ್ತೀವಿ. ಓಕೆ, ಯಾವ್ದನ್ನ ಓವರ್ಲುಕ್ ಮಾಡಕ್ ಬರೋದಿಲ್ಲ. ನಾವು ಮಾಡಿದ್ರು ಕೂಡ ಅದಕ್ಕೆ ಕೋರ್ಟ್ ಇದೆ, ಕಚೇರಿ ಇದೆ. ನೀವು ಸುಮ್ಮನೆ ಇರ್ತೀರಾ? ಸೊ ಆಕ್ಟ್ ಪ್ರಕಾರ ಯಾರು ತಪ್ಪಿದ್ದಾರೆ ಖಂಡಿತವಾಗ್ಲೂ ಅದು ಕ್ರಮ ತಗೊಳ್ತೀವಿ.